ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಾನು ಮನೀಶ್ ಅಂತ ಇಲಾಖೆಯಿಂದ ಮಾತಾಡ್ತಾ ಇದ್ದೇನೆ. ನಿಮ್ಮ ಚಿಕ್ಕ ಪರಿಚಯ ನಮ್ ಕೇಳಿದ್ರಿಗೆ ಮಾಡ್ಕೊಳ್ಬೋದಾ ಸರ್? ಎಸ್ ಆಗ್ಬೋದು. ನಾನು ಪ್ರೊಫೆಸರ್ ಸುಂದರ್ರಾಜ್ ಅಂದ್ಬಿಟ್ಟು ನ್ಯಾಷನಲ್ ಕಾಲೇಜಿಂದ ರಿಟೈರ್ ಆದವನು. ಹಾಗೆ ರಿಟೈರ್ ಆಗಿ 25 ವರ್ಷ ಆಗೋಯ್ತು. 24 ವರ್ಷ ಆಯಿತು ರಿಟೈರ್ ಆಗಿ. ಒಂದು 28 ವರ್ಷ ನ್ಯಾಷನಲ್ ಕಾಲೇಜಲ್ಲಿ ಕೆಲಸ ಮಾಡಿಬಿಟ್ಟು ಆಮೇಲೆ ಒಂದು ಇದು ಗಣಿತ ಇದೆ ಡಿಪಾರ್ಟ್ಮೆಂಟಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಪ್ರೊಫೆಸರ್ ಆಗಿದ್ದೆ. ನ್ಯಾಷನಲ್ ಕಾಲೇಜಲ್ಲಿ ಗಣಿತದಲ್ಲಿ ಪ್ರೊಫೆಸರ್ ಆಗಿದ್ರೆ ಅಂತ ಹೇಳಿದ್ರಲ್ಲ, ನೀವು ಅದನ್ನ ಚೂಸ್ ಮಾಡುವಾಗ ನೀವು ಚಿಕ್ಕ ವಯಸ್ಸಾಗಿರ್ಬೇಕಾದ್ರೆ ನೀವು ಗಣಿತಕ್ಕೆ ಹೋಗ್ಬೇಕು ಅಂತ ಹೇಗೆ ಅನ್ಸುತ್ತೆ ಸರ್ ನಿಮಗೆ? ನನಗೆ ಆಕ್ಚುಲಿ ನನಗೆ MSc BSc ಆನರ್ಸ್ ಆಮೇಲೆ MSc ಮಾಡ್ಕೊಂಡೆ. ಆ ಟೈಮ್ ನನಗೆ ಟೀಚ್ ಮಾಡಬೇಕು ಅನ್ನೋದು ಉದ್ದೇಶ ಇರಲಿಲ್ಲ. ಬೇರೆ ಕೆಲಸನೇ ಹುಡುಕ್ತಾ ಇದ್ದೆ. ನಾನು ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಆ ಥರದ್ದೇ ಹುಡುಕ್ತಾ ಇದ್ದೆ. ಯಾವ್ದು ಕೆಲಸ ಬೇರೆ ಕೆಲಸ ಸಿಗ್ಲಿಲ್ಲ. ಸರಿ ವೆಬ್ಸ್ ಇದೆ ಅಂದ್ಬಿಟ್ಟು ಒಂದು ಕಾಲೇಜಿಗೆ ಅಪ್ಲೈ ಮಾಡಿದೆ. ಅವ್ರು ಕೊಟ್ಬಿಟ್ರು ಜಾಬ್. ಇದಕ್ಕೆ ಹೋಗಿದ್ದೆ ಗದಗ್ ಅಂತ ಒಂದು ಪ್ಲೇಸಲ್ಲಿ 3 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅದು ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ. ಅಲ್ಲಿ 3 ವರ್ಷ 2 ವರ್ಷಕ್ಕೆ ನನಗೆ ತುಂಬಾ ಇದಾಗೋಯ್ತು. ಟೀಚಿಂಗ್ಗೆ ನನ್ ಮಾಡಬೇಕು ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ಹಾಂ ಸರ್, ಇವಾಗ ಇನ್ನೊಂದು, ನೀವು ಪ್ರೊಫೆಸರ್ ಆದ್ಮೇಲೆ ನಿಮ್ಮ ಕಾಲೇಜ್ನಲ್ಲಿ ನೀವು ಸಾಕಷ್ಟು ಯಂಗ್ಸ್ಟರ್ಸ್ನ ನೋಡಿರ್ತೀರಾ ನೀವು ಜೊತೆಯಲ್ಲಿ. ನೀವು ಅವಾಗಿನ ನಿಮ್ಮ ಕಾಲಕ್ಕೆ ನೀವು ಕಾಲೇಜಲ್ಲಿ ಓದೋವಾಗ್ಲೂ ನೀವು ಟೀಚಿಂಗ್ ಬಂದ ಮೇಲೆ ನೀವು ನೋಡ್ತೀರಿ ಯಂಗ್ಸ್ಟರ್ಸ್ಗೂ ಮುಖ್ಯವಾಗಿ ಯಾವ ಬದಲಾವಣೆ ಕಾಣ್ತಿತ್ತು ಸರ್ ನಿಮಗೆ? ಅಯ್ಯೋ, ತುಂಬಾನೇ ಬದಲಾವಣೆ ಆಗಿದೆ. ಆಗಿರೋ ಹುಡುಗರು ಏನೋ ಈಗ ಸಂಬಂಧನೇ ಇಲ್ಲ, ಅಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ ಈಗ. ಮೊದಲನೇದು ಏನಂದ್ರೆ ಅಲ್ಲಿ ಮರ್ಯಾದೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಟೀಚರ್ಗೆ. ಇದಷ್ಟು ಮರ್ಯಾದೆ ಇವಾಗಿಲ್ಲ. ಇವಾಗೆಲ್ಲ ಇನ್ನೊಂದು ಎಂಪ್ಲಾಯಿ ತರ ಆಗ್ಬಿಟ್ಟಿದ್ದಾರೆಲ್ಲ ಈಗ. ಜಸ್ಟ್ ಇದಕ್ಕೆ ಹೋದ್ರೆ ಅಷ್ಟೇ ಕಾಲ. ಅವಾಗೆಲ್ಲ ನಮಸ್ಕಾರ ಮಾಡೋರು ಬೆಳಿಗ್ಗೆ ಬಂದ್ರೆ, ಮನೆಗೆ ಯಾವ್ದು ವಿಶೇಷ ಇದ್ರೆ ಕೊಡೋ ಮನೆಗೆ ಮಾಡೋದೆಲ್ಲ ತುಂಬಾನೇ ಕ್ಲೋಸ್ ಮಕ್ಕಳ ತರ ಇದ್ರು ಆಗ. ಇವಾಗ ಏನಾಗುತ್ತೆ, ಇವಾಗ ಸುಮ್ಮನೆ ಹಾಯ್ ಅಂತ ನೋಡಿದ್ರೆ ಇಲ್ಲ, ಅದು ಕೆಲವು ಅದು ಹೇಳಲ್ಲ. ಸುಮ್ಮನೆ ಕುತ್ಕೊಂಡ್ರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ನಾನೇ ಕೇಳಿ ಹೇಳ್ತೇನೆ. ನಮ್ಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ನೀವು ಹೇಳಿ ಅಂತ ನಿಂತ್ಕೊಳ್ಳಿ, ಗುಡ್ ಮಾರ್ನಿಂಗ್ ಹೇಳಿ ಅಂತ ಹೇಳಿ ನನ್ನ ಕ್ಲಾಸಲ್ಲಿ ಮಾಡಿದ್ರೆ ಎಲ್ಲ ಗುಡ್ ಮಾರ್ನಿಂಗ್ ಹೇಳಕ್ ಶುರು ಮಾಡಿದ್ರು. ಆಮೇಲೆ ಆ ಥರ ಅದು ಹೇಳಲ್ಲ ಮಕ್ಕಳು. ಅಷ್ಟು ಚೇಂಜ್ ಆಗ್ಬಿಟ್ಟಿದ್ದಾರೆ. ಹೌದು ಸರ್. ಆಮೇಲೆ ನೀವು ಇವಾಗ ಎಷ್ಟೋ ವರ್ಷ, ನೀವು 25 ವರ್ಷ ರಿಟೈರ್ ಆಗಿ 25 ವರ್ಷ ಆಯ್ತು ಅಂತ ಹೇಳ್ತಿದ್ದೀರಾ. ಸೊ ಅಷ್ಟಾದ್ಮೇಲೆ ಕೂಡ ನಿಮ್ಗೆ ನೀವು ಬಾಲ್ಯಾವಸ್ಥೆಯಲ್ಲಿ ಇರುವಾಗ, ನಿಮ್ಮ ಯೌವನದಲ್ಲಿ ಇದ್ದವಾಗ್ಲೂ ಆಮೇಲೆ ಇವಾಗಿನ ಕಾಲಕ್ಕೂ ನೀವು ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಬದಲಾಗಿರೋ ಅಂಶ ಏನು ಅಂತ ಅನ್ಸುತ್ತೆ ಸರ್ ನಿಮಗೆ? ಮುಖ್ಯವಾದ ಅಂಶ ಅಂದ್ರೆ ಟೆಕ್ನಾಲಜಿ. ಈ ಫೋನು, ಮೊಬೈಲ್ ಫೋನ್ ಅಂದ್ರೆ ಏನು ಗೊತ್ತೇ ಇಲ್ಲ ನಮಗೆಲ್ಲ. ಲ್ಯಾಂಡ್ ಲೈನ್ ಫೋನೇ ಅವಾಗಿರ್ಲಿಲ್ಲ. ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಎಲ್ಲರ ಮನೆಯಲ್ಲೂ ಕಂಪ್ಯೂಟರ್ ಇದೆ. ಏನಕ್ಕೆ ಅಂತಲ್ಲ, ಎಲ್ಲದಕ್ಕೂ ಕಂಪ್ಯೂಟರ್. ನನಗೆ ಸ್ಮಾರ್ಟ್ ಫೋನ್ ಇಲ್ಲಿ ಹೋದ್ರೆ ಆಗೋದೇ ನನಗೆ ಆ ಥರ ಆಗ್ಬಿಟ್ಟಿದೆ. ತುಂಬಾ ಚೇಂಜಸ್ ಆಗಿದೆ ಆ ಥರ. ಸ್ಮಾರ್ಟ್ ಫೋನ್ ಡೈಲಿ ಬೇಕು ನನಗೆ. ಎಲ್ಲಾ ಕೆಲಸ ಅದರಲ್ಲೇ ಮಾಡ್ತೀನಿ ನಾನು. ಬ್ಯಾಂಕ್ ಕೆಲಸ ಆಗಲಿ, ಇದಾಗಲಿ, ಪೇಮೆಂಟು ಎಲ್ಲ ಅದರಲ್ಲೇ ಮಾಡ್ತೀನಿ. ಸೊ ಅದು ಫೋನ್ ಬೇಕೇ ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಈಗ. ಅದೇ, ನೀವು ಫೋನ್ ಇವಾಗ ಜೀವನಕ್ಕೆ ನೀವು ಆಸಕ್ಕಾಗಿ ಹೋಗ್ಬಿಟ್ಟಿದೆ, ಜೀವನಕ್ಕೆ ಫೋನ್ ಬೇಕೇ ಬೇಕು ಅಂತ ಅಭಿಪ್ರಾಯ ನೀವು ವ್ಯಕ್ತಪಡಿಸಿದ್ದೀರಾ. ಅದರಲ್ಲಿ ನೀವು ಅವಾಗ ನಿಮ್ಮ ಕಾಲಕ್ಕೆಲ್ಲ ಫೋನ್ ಇಲ್ಲ, ಬಳಕೆಯಲ್ಲೇ ಇರಲಿಲ್ಲ. ನೀವು ರಿಟೈರ್ ಆಗೋ ಕಾಲಕ್ಕೆ ಬಹುಶಃ ಫೋನ್ ತುಂಬಾ ಬಳಕೆ ಬಂದಿದೆ. ಇವಾಗ ಎಲ್ಲ ಆನ್ಲೈನ್ ಅಷ್ಟೇ ಇತ್ತು, ಮೊಬೈಲ್ ಎಲ್ಲ ಇರಲಿಲ್ಲ. ಹೌದು, ಇವಾಗ ಆನ್ಲೈನ್ ಕ್ಲಾಸಸ್ ಎಲ್ಲ ಬಂತು ನಿಮ್ಗೆ. ನೀವು ಟೀಚಿಂಗ್ ಮಾಡೋ ಕಾಲಕ್ಕೆ ಆನ್ಲೈನ್ ಕ್ಲಾಸಸ್ ಎಲ್ಲ ಬಳಕೆಯಲ್ಲೇ ಇರಲಿಲ್ಲ. ಬಟ್ ಇವಾಗ ಆನ್ಲೈನ್ ಕ್ಲಾಸಸ್ ಬಂತು. ನೀವು ಟೆಕ್ನಾಲಜಿನ ನೋಡೋದಾದ್ರೆ ಆನ್ಲೈನ್ ಕ್ಲಾಸ್ ಎಷ್ಟು ಉಪಯೋಗ ಆಗ್ತಿತ್ತು ಮಕ್ಕಳಿಗೆ? ನಿಜವಾಗ್ಲೂ ಉಪಯೋಗ ಆಗ್ತಿತ್ತಾ?
ಈಗ ಆನ್ಲೈನ್ ಅನ್ನೋದ್ರಲ್ಲ ನಾನು ಸ್ವಲ್ಪ ಎಲ್ಲ ಅಪ್ಡೇಟ್ ಮಾಡ್ಕೊಂಡ್ಬಿಡ್ತೀನಿ, ಅಪ್ ಟು ಡೇಟ್ ಟೆಕ್ನಾಲಜಿ. ಸೊ ನಾನೇ ಒಂದು ಆನ್ಲೈನ್ ಕ್ಲಾಸ್ ಆರ್ಗನೈಸ್ ಮಾಡಿದ್ದೆ ಹೋದ ತಿಂಗಳು. ನನಗೆ ರಿಟೈರ್ ಆದಮೇಲೆ ನನಗೆ ಕಾಲೇಜ್ ಮಕ್ಕಳು ಬಿಟ್ಬಿಟ್ಟು ಸ್ಕೂಲ್ ಮಕ್ಕಳಿಗೆ ಏನಾದ್ರು ಮಾಡಬೇಕು ಅನ್ನಿಸ್ತು. 25 ವರ್ಷನೂ ಸ್ಕೂಲ್ ಮಕ್ಕಳಿಗೋಸ್ಕರ ಗಣಿತದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ದೇ ಶುಡ್ ಲವ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್. ಅದೇ ನನ್ನ ಉದ್ದೇಶ ಇತ್ತು. ಏನಾದ್ರು ಮಾಡಿ ಮಕ್ಕಳಿಗೆ ಪಾಪ್ಯುಲರೈಸ್ ಮಾಡೋಕ್ಕೋಸ್ಕರ ಒಂದು ಸಣ್ಣ ಮ್ಯಾಗಝಿನ್ ನಡೆಸ್ತಾ ಇತ್ತು, ಮ್ಯಾಥ್ ವರ್ಲ್ಡ್ ಅಂತ ಹೇಳಿ, ಹೈಸ್ಕೂಲ್ ಮಕ್ಕಳಿಗೋಸ್ಕರ. ಸೊ ರಿಟೈರ್ ಆಗಿ 25 ವರ್ಷದಲ್ಲಿ ಎಲ್ಲ ಸ್ಕೂಲ್ಗಳಿಗೆಲ್ಲ ಹೋಗಿ ನಮ್ಮ ಮ್ಯಾಥಮೆಟಿಕ್ಸ್ ಮೊದಲಿನ ಥರ ಟೀಚ್ ಮಾಡಬೇಡಿ, ಎಲ್ಲ ಇದು ಎಕ್ಸ್ಪೆರಿಮೆಂಟ್ ಮಾಡಿ ಅಂದ್ಬಿಟ್ಟು ಲ್ಯಾಬ್ ಮಾಡಿ ಅಂತ ಹೇಳಿ ಎಷ್ಟೋ ಸ್ಕೂಲ್ಗೆಲ್ಲ ಹೋಗಿ ಟೀಚರ್ಸ್ಗೆಲ್ಲ ವರ್ಕ್ಶಾಪ್ ಮಾಡಿದ್ದೀನಿ. ಲ್ಯಾಬ್ ಸ್ಟಾರ್ಟ್ ಮಾಡಿಕೊಡ್ತೀನಿ, ಮ್ಯಾಥಮೆಟಿಕ್ಸ್ ಲ್ಯಾಬ್, ಫಿಸಿಕ್ಸ್ ಕೆಮಿಸ್ಟ್ರಿ ಸೈನ್ಸ್ ಲ್ಯಾಬ್ ಥರದೇ ಮ್ಯಾಥಮೆಟಿಕ್ಸ್ ಲ್ಯಾಬ್ ಮಾಡ್ಬೋದು ಅಂದ್ಬಿಟ್ಟು ನಾನು ಶುರು ಮಾಡಿದೆ. ತುಂಬ ಸ್ಕೂಲ್ಗಳಲ್ಲಿ ಇದು ಮಾಡಿದ್ರು, ಪರವಾಗಿಲ್ಲ ಚೆನ್ನಾಗಿದೆ ಐಡಿಯಾ ಅಂದ್ಬಿಟ್ಟು. ಸೊ ಮಕ್ಕಳಿಗಾಗಿ ಮ್ಯಾಥಮೆಟಿಕ್ಸ್ ಕಲಿಬೇಕಾದ್ರೆ ಯೂಶ್ವಲಿ ಏನು ಮಾಡ್ತಾರೆ ಟೀಚರು, ಒಂದು ಬ್ಲ್ಯಾಕ್ ಬೋರ್ಡ್ ಇರುತ್ತೆ, ಒಂದು ಚಾಕ್ ಪೀಸು, ಒಂದು ಬುಕ್ ಅಷ್ಟೇ, ಇನ್ನೇನು ಬೇಡ ಅವ್ರಿಗೆ. ನಾನು ಆ ಥರ ಮಾಡ್ತಾ ಇಲ್ಲ. ಈ ಮಕ್ಕಳಿಗೆ ಬ್ಲ್ಯಾಕ್ ಬೋರ್ಡೇ ಬೇಡ, ಚಾಕ್ ಪೀಸೇ ಬೇಡ, ಈ ಕೈಯಲ್ಲಿ ಮಾಡಿಬಿಟ್ಟು ಈಗ ಪೇಪರು, ಕಾರ್ಡ್ಬೋರ್ಡು ಇದೆಲ್ಲ ಕಡ್ಡಿ ಎಲ್ಲ ತಗೊಂಡ್ಬಿಟ್ಟು ಅದರಲ್ಲೇ ಜಾಮೆಟ್ರಿ, ಅಲ್ಜಿಬ್ರಾ, ಅರ್ಥಮೆಟಿಕ್ ಎಲ್ಲ ಟೀಚ್ ಮಾಡ್ತೀನಿ ನಾನು. ಆ ಥರ ಒಂದು 200 ಡಿಸೈನ್ ಮಾಡಿದ್ದೀನಿ ಎಕ್ಸ್ಪೆರಿಮೆಂಟ್ಸು. ಸೊ ಇದರಲ್ಲಿ ತುಂಬ ಈಗಲೂ ಅದು ಇಂಟ್ರೆಸ್ಟ್ ಇದೆ. ಅದರ ಬಗ್ಗೆ ಆನ್ಲೈನಲ್ಲಿ ಒಂದು ಕೋರ್ಸ್ ಕೊಟ್ಟಿದೆ, ಒಂದು 2 months ಕೋರ್ಸ್ ಇತ್ತು. ಇದು ಬಂದು ಆಗಸ್ಟ್ ಸೆಪ್ಟೆಂಬರ್. ಅದು ಒಂದು 45 ಜನ ಹೋದ್ರು ಪಾಠಗಳು. ಈ ಕೊರೋನಾ ಬಂದ್ಬಿಟ್ಟಿದ್ವಲ್ಲ, ಅವರೇ ಆಫ್ಲೈನ್ ಕ್ಲಾಸೇ ಮಾಡ್ತಿದ್ದೆ ನಾನು. ಸ್ಕೂಲ್ಗೆ ಹೋಗ್ಬಿಟ್ಟು ಫ್ರೀ ಇದು ವರ್ಕ್ಶಾಪ್ ಮಾಡ್ತಾ ಇದ್ದೆ ಟೀಚರ್ಸ್ಗೆ ಆಮೇಲೆ ಸ್ಟೂಡೆಂಟ್ಸ್ಗೆ. ಇವಾಗ ಇಲ್ಲ ಅಂದ್ಬಿಟ್ಟು ಆನ್ಲೈನ್ ಮಾಡಿದೆ. ಸರ್, ಆಮೇಲೆ ನೀವು ಎಷ್ಟೋ ಕಾಲೇಜಲ್ಲಿ ಅಷ್ಟು ವರ್ಷ ಕೆಲಸ ಮಾಡಿದ್ದೀರಾ. ನಿಮಗೆ ಗಣಿತ ಅನ್ನೋದು ನೀವು ಮಕ್ಕಳಲ್ಲಿ ಗಣಿತ ಹೇಗೆ ನೋಡ್ತೀರಾ? ಅಂದ್ರೆ ಮಕ್ಕಳು ನಿಜವಾಗ್ಲೂ ಗಣಿತನ ಇಷ್ಟಪಡ್ತಿದ್ರ ಅಥವಾ ನೀವು ಇಷ್ಟಪಡ್ತಿದ್ ನಿಮ್ಗೆ ದೊಡ್ಡ ಚಾಲೆಂಜ್ ಆಗ್ತಿತ್ತು? ನೀವು ಹೇಳ್ದಂಗೆ ಇಷ್ಟಪಡ್ಸೋದು ದೊಡ್ಡ ಚಾಲೆಂಜ್ ನಿಮ್ ಕೆಲಸ. ಅದನ್ನ ನೀವು ಹ್ಯಾಂಡಲ್ ಮಾಡ್ತೀರಿ ಸರ್? ನೀವು ಯಾವ ತರ ದೃಷ್ಟಿಲಿ ಮಕ್ಕಳನ್ನ ಗಣಿತ ಹೇಳ್ಕೊಡ್ತಿದ್ರಿ ನೀವು? ಈಗ ನಿಮ್ಮನ್ನು ಕೇಳಿದ್ರೆ ಇವಾಗ ಗಣಿತ ನಿಮ್ಗೆ ಇಷ್ಟನಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತೀನಿ. ಎಲ್ಲರೂ ಅದೇ ಹೇಳ್ತಾರೆ. ಅದಕ್ಕೆ ಮತ್ತೆ ನಾನು ಹೇಳೋದು, ಮೆಜಾರಿಟಿ 90% ದೊಡ್ಡವರು, ಚಿಕ್ಕವರು, ಹೆಂಗಸರು, ಗಂಡಸರು ಎಲ್ಲ ಅದೇ ಹೇಳ್ತಾರೆ. ಮ್ಯಾಥಮೆಟಿಕ್ಸ್ ಅಂದ ಕೂಡಲೇ ಅಯ್ಯೋ ಮ್ಯಾಥಮೆಟಿಕ್ಸ್ ನನ್ಗೆ ಸ್ವಲ್ಪನೇ ಇಲ್ಲ, ಇಷ್ಟ ಇರಲಿಲ್ಲ, ಭಯ ಅಂತಾರೆ. ಮ್ಯಾಥಮೆಟಿಕ್ಸ್ ಕಂಡ್ರೆ ನನಗೆ ಇದ್ರು. ಅದ ಭಯ ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆ ಭಯ ಮಕ್ಕಳ ಇದು ಮಾಡಬೇಕು. ಮ್ಯಾಥಮೆಟಿಕ್ಸ್ ಅಂದ್ರೆ ಅದೊಂದು ಫ್ರೆಂಡ್ಲಿ ಸಬ್ಜೆಕ್ಟ್. ಅದು ಈಗ ನಾವು ಸುತ್ತಲೂ ಇರೋ ಥಿಂಗ್ಸ್ ಎಲ್ಲ ನೋಡ್ತೀವಲ್ಲ, ಇದು ಬಾಟ್ಲು, ಟೇಬಲ್, ಚೇರ್, ಗೋಡೆ, ಎಲ್ಲಿ ನೋಡಿದ್ರೆ ನಿಮ್ಗೆ ಜಾಮೆಟ್ರಿ ಕಾಣುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡ್ಬಿಟ್ರೆ ನೀವು ಎಲ್ಲ ಶೇಪ್ಸ್ ಬರೀ ಜಾಮೆಟ್ರಿನೇ ಇದೆ ಎಲ್ಲ. ನಾವು ಮಾಡೋ ಜೀವನದ ಯಾರು ಅಬ್ಸರ್ವ್ ಮಾಡಲ್ಲ. ಈ ತರ ಶುರು ಮಾಡ್ತೀನಿ ಮಕ್ಕಳಿಗೆ ಹೇಳ್ಬೇಕಾದ್ರೆ. ಜಾಮೆಟ್ರಿ ಶುರು ಮಾಡ್ಬೇಕಾದ್ರೆ ಈಗ ನೋಡಿ, ಸುತ್ತಲೂ ನೀವು ಕೂತಿರೋ ರೂಮಲ್ಲಿ ಏನೇನಿದೆ ನೋಡಿ. ಒಂದು ಕಿಟಕಿ ಇದೆಯಾ, ಅದೇನು ಶೇಪು, ರೆಕ್ಟ್ಯಾಂಗಲ್ ಅಂತ. ಒಂದು ಡೋರ್ ಇದೆಯಾ, ಅದೇನು ಶೇಪು. ಒಂದು ಫ್ಯಾನ್ ಇದೆ, ಅದೇನು ಶೇಪು. ಆ ಥರ ಶೇಪ್ಗಳಲ್ಲಿ ಅವ್ರು ಸ್ವಲ್ಪ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ನಾನು ಪಾಠ ಮಾಡಿದ್ರೆ ಅದೇ ಇವಾಗೆಲ್ಲ ಮಾಡಬೇಕಾದ್ರೆ ಅದನ್ನೇ ಆ ಥರನೇ ಮಾಡೋದು. ಅವ್ರಿಗೆ ಮಕ್ಕಳಿಗೆ ಒಂಥರ ಮೊದಲಿಂದ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಏನು ಅಂದರೆ ಮ್ಯಾಥಮೆಟಿಕ್ಸ್ ಯಾಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಟೀಚರ್ಸ್ ಸರಿಯಾಗಿ ಮಾಡಿಲ್ಲ. ಮೊದಲಿಂದ ಟೀಚರ್ಸ್ ಹೇಳ್ಕೊಟ್ಟಿದ್ರೆ ಸರಿಯಾಗಿರೋದು. ಈಗಿನ ಥರ ಅವ್ರ ಟೀಚರ್ಸ್ ಈಗಲೂ ಅಷ್ಟೇ, ಎಷ್ಟೋ ಟೀಚರ್ಸು ಬರೀ ಬ್ಲ್ಯಾಕ್ ಬೋರ್ಡ್ ಆಯಿತು, ಚಾಕ್ ಪೀಸ್ ಆಯಿತು, ಬುಕ್ ಆಯಿತು ಅಷ್ಟೇ, ಹೋಮ್ ವರ್ಕ್ ಆಯಿತು, ಕ್ಲಾಸ್ ವರ್ಕ್ ಆಯಿತು, ಮುಗಿದು ಅಷ್ಟೇ ಗಣಿತ ಅಂದ್ಕೊಂಡಿರ್ತಾರೆ. ನಾನು ಅಷ್ಟರಲ್ಲಿ ಬಿಡಲ್ಲ. ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ, ಇನ್ನು ಎಷ್ಟೋ ಇದೆ ಮ್ಯಾಥಮೆಟಿಕ್ಸಲ್ಲಿ ಅಂದ್ಬಿಟ್ಟು ಆ ಥರ ಇಂಟ್ರೆಸ್ಟ್ ಸ್ವಲ್ಪ ಇದು ಮಾಡಿಬಿಟ್ರೆ ಮಕ್ಕಳಿಗೆ ಭಯ ಹೋಗುತ್ತೆ. ತುಂಬ ಈ ಡೈರೆಕ್ಷನ್ ತುಂಬ 25 ವರ್ಷ ನಾನು ತುಂಬ ಅದೇ ಕೆಲಸ ನಂದು. ಭಯ ಓಡಿಸ್ಬೇಕು ಮಕ್ಕಳಿಂದ, ಭಯ ಇರಬಾರ್ದು ಯಾರಿಗೂ. ಫೋಬಿಯಾ ಅಂತಾರಲ್ಲ, ನೋ ಮ್ಯಾಥ್ಸ್ ಫೋಬಿಯಾ. ನನ್ನ ಜೀವನದ ಇದೆ ಉದ್ದೇಶ ಅದೇನೆ. ಐ ಆಮ್ ಲಿವಿಂಗ್ ಓನ್ಲಿ ಫಾರ್ ದಟ್. ಅದೇ ನೀವು ಬಾಯಲ್ಲಿ ಬಂದಂಗೆ ಮ್ಯಾಥಮೆಟಿಕ್ಸ್ ಭಯ ಪಡೋದಕ್ಕೆ ಮುಖ್ಯವಾಗಿ ಅಧ್ಯಾಪಕರೇ ಕಾರಣ ಆಗ್ತಾರೆ, ಟೀಚರ್ಸೇ ಕಾರಣ ಆಗ್ತಾರೆ. ಅವರ ಭಯ ಪಡಿಸೋದ್ರಿಂದ ಮಕ್ಕಳು ಎಷ್ಟೋ ಭಯ ಪಡ್ಕೊಂಡು ಸ್ವಲ್ಪ ದೂರ ತೆಗೆದ್ಬಿಡ್ತಾರೆ. ಅದು ಇವಾಗ ಸಾಮಾನ್ಯವಾಗಿ ನಿಮ್ ತರ ಎಲ್ಲಾ ಟೀಚರ್ಸಿಗೆ ಯೋಚನೆ ಮಾಡೋದಿಲ್ಲ. ಅವ್ರಿಗೇನೋ ಸ್ಯಾಲ್ರಿ ಬರತ್ತೆ, ತಗೊಳ್ತಾರೆ, ಕುತ್ಕೊಂಡು ಹೋಗ್ತಾರೆ, ಆ ತರ ಇರ್ತಲ್ಲ. ಸೊ ಆ ಒಂದು ದೃಷ್ಟಿ ನೋಡಿದ್ರೆ ಏನ್ ಹೇಳ್ತೀರಾ ಸರ್ ಅವ್ರಿಗೆ? ಐ ಮೀನ್ ಎಜುಕೇಶನ್ ಸಿಸ್ಟಮ್ ತುಂಬಾ ಹಾಳಾಗಿ ಹೋಗಿದೆ ಅನ್ನೋದಕ್ಕೆ ಉದಾಹರಣೆ ಆಗ್ಬಿಡುತ್ತೆ ಅಲ್ವಾ? ಆ ಥರ ಹೇಳ್ತಾಗಲ್ಲ. ಇದು ನಾವೆಲ್ಲ ಹಾಗೆ ಓದಿದ್ದು. ನಮ್ಗೇನು ಹೇಳ್ಕೊಟ್ರು,
ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನೇ ಹೇಳ್ಕೊಡ್ತಾರೆ. ಮನೆಗೆ ಹೋಗಿ ಇದು ಮಾಡ್ತೀವಿ, ಓದ್ತೀವಿ, ಮಾಡ್ತೀವಿ, ಹೋಮ್ವರ್ಕ್ ಆಯಿತು, ಕ್ಲಾಸ್ ಅಷ್ಟೇ, ಅಲ್ಲಿಗೆ ಮುಗ್ದೋಗುತ್ತೆ. ಅವ್ರಿಗೆ ಮ್ಯಾಥಮೆಟಿಕ್ಸಲ್ಲಿ ಅದನ್ನು ಅಪ್ಲೈ ಮಾಡೋದು ಎಲ್ಲಿ ಉಪಯೋಗಿಸ್ತಾರೆ ಅದಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಅವ್ರು ಏನು ಮಕ್ಕಳು ಏನು ಅನ್ಕೊಳ್ತಾರೆ, ಏನು ಮ್ಯಾಥಮೆಟಿಕ್ಸಲ್ಲಿ ಏನಿದೆ ಅದು ಏನಕ್ಕೂ ಉಪಯೋಗ ಇಲ್ಲ ಆ ಥರ ಇದೆ. ಕೆಲವು ಟೀಚರ್ಸ್ ಹಾಗೆ ಹೇಳ್ಬಿಡ್ತಾರೆ, ಫಸ್ಟ್ ಡೇ ಹೇಳ್ಬಿಡ್ತಾರೆ ಮ್ಯಾಥಮೆಟಿಕ್ಸ್ ಭಾಳ ಕಷ್ಟಪ್ಪ, ನೀವು ಕಷ್ಟಪಟ್ಟು ಓದಬೇಕು, ಇಲ್ಲಾಂದರೆ ಬೇರೆ ಸಬ್ಜೆಕ್ಟ್ಸ್ ಥರ ಅಲ್ಲ ಅದು, ನೀವು ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ, ಕಷ್ಟಪಡಬೇಕು, ಅದೇ ಶುರು ಮಾಡ್ತಾರೆ. ಈ ಥರ ಹೇಳ್ಬಿಟ್ರೆ ಮಕ್ಕಳಿಗೆ ಭಯ ಬಂದ್ಬಿಡುತ್ತೆ. ಏನು ಕಷ್ಟ ಅಂತ ಹೇಳ್ತಾರಲ್ಲ, ನಮ್ಗೆ ಏನಾಗುತ್ತೋ ಏನೋ ಅಂತ ಆ ಫೀಲಿಂಗ್ ಬಂದ್ಬಿಟ್ರೆ ಮುಗೀತು ಅಷ್ಟೇ. ಅದು ಇರಬಾರ್ದು, ನನ್ನ ಪಾಲಿಸಿ ಅದೇ. ಈಗ ಕಾಲೇಜಲ್ಲಿ ಜಾಸ್ತಿ ಮಾಡೋಕ್ಕಾಗಿಲ್ಲ, ಅದು ಮಾಡಿದ್ದೀನಿ. ನ್ಯಾಷನಲ್ ಕಾಲೇಜಲ್ಲಿ ಇದ್ದಾಗಲೂ ಕಾಲೇಜ್ ಹುಡುಗ PUC ಹುಡುಗರು ಅವ್ರಿಗೆಲ್ಲ ಸ್ವಲ್ಪ ಅವ್ರಿಗೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಆ ಲೆವೆಲಲ್ಲಿ. ಬಟ್ ಈ ಥರದ್ದು ಅವ್ರಿಗೆ ಇಂಟ್ರೆಸ್ಟ್ ಏನಿದೆ ಮ್ಯಾಥಮೆಟಿಷಿಯನ್ಸ್ ಬಗ್ಗೆ ಹೇಳೋದು, ಅವ್ರ ಕೆಲವು ಹಿಸ್ಟ್ರಿ ಇದೆಲ್ಲ ಬಯೋಗ್ರಫಿ ಅವ್ರದ್ದು ಹೇಳೋದು, ಬೇರೆ ಜನರಲ್ ಆಗಿ ನಾನು ಹೇಳಿದ್ದಾಗಿ ಅಬ್ಸರ್ವ್ ಮಾಡ್ತಾರೆ, ಸೂಕ್ತವಾದ ಮ್ಯಾಥಮೆಟಿಕ್ಸ್ ಎಷ್ಟಿದೆ ನೋಡಿ, ಎಲ್ಲೆಲ್ಲಿ ಹೋದ್ರು ಅಲ್ಲಲ್ಲಿ ಏನು ಮ್ಯಾಥ್ಸ್ ಇದೆ ಅಂತ ಹುಡುಕ್ಬೇಕು. ಇದೆಲ್ಲ ಕಾಲೇಜ್ ಹುಡುಗರು ಹೇಳ್ತಾ ಇದ್ದೆ. ಹೌದು, ಒಂದು ಕ್ಲಬ್ ಸ್ಟಾರ್ಟ್ ಮಾಡಿದೆ ನ್ಯಾಷನಲ್ ಕಾಲೇಜ್, ಒಂದು ಮ್ಯಾಥಮೆಟಿಕ್ಸ್ ಕ್ಲಬ್. ಒಂದು ಇಂಟ್ರೆಸ್ಟ್ ಇರೋರು ಸೇರಿಸ್ಕೊಂಡು ಮೆಂಬರ್ಶಿಪ್ ಮಾಡಿಕೊಂಡು 100 ಜನ ಮೆಂಬರ್ಸ್ ಇದ್ರು. ಶನಿವಾರ ಕ್ಲಾಸ್ಗೆಲ್ಲ ಆದಮೇಲೆ ಎಕ್ಸ್ಟ್ರಾ ಹಾಫ್ ಡೇ ಇತ್ತು ಶನಿವಾರ, ಮಧ್ಯಾಹ್ನದ 2 to 2 hours ಒಳ್ಳೆ ಇದೆಲ್ಲ ಕರೆಸ್ಬಿಟ್ಟು ನನ್ಗೇನು ಇಂಟ್ರೆಸ್ಟ್ ಹೇಳ್ಬೇಕು ಅಂತಿತ್ತು ಅದೆಲ್ಲ ಅವ್ರಿಗೆ ಹೇಳ್ತಿರ್ತೀನಿ. ಸೊ ಅವರು ಅಷ್ಟೇ ತುಂಬಾ ಇದರಿಂದ ಬಂದ್ರು, ಅವ್ರ ಕೈ ಮಾಡೆಲ್ಸ್ ಮಾಡ್ಕೊಂಡ್ ಬರೋದು. ಒಂದು ಎಕ್ಸಿಬಿಷನ್ ಮಾಡಿದ್ದೆ ನ್ಯಾಷನಲ್ ಕಾಲೇಜಲ್ಲಿ, ಒಂದು ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಮಾಡಿದ್ದೆ ನಾನು. ರೆಸ್ಪಾನ್ಸ್ ಯಾವ ತರ ಬರ್ತಿತ್ತು ಸರ್? ಮಕ್ಕಳು ಇದ್ದೇ ಬರ್ತಿದ್ರ ಸ್ಟೂಡೆಂಟ್ಸ್ಗಳು? ತುಂಬಾನೇ ಬರ್ತಿದ್ರು. ಕ್ಲಬ್ಗೆ 100 ಜನ ಮೆಂಬರ್ಸ್ ಆದ್ರು. ಅದು ವಾಲಂಟರಿ ಹೇಳಿದೆ, ಕಂಪಲ್ಸರಿ ಏನಿಲ್ಲ. 95-100 ಜನವರೆಗೂ ಪ್ರತಿ ವರ್ಷನೂ ಅಷ್ಟೇ ಜನ ಇದ್ರು. ನಾನಿರೋ ಫುಲ್ ಸರ್ವಿಸು ಕ್ಲಬ್ ಮಾಡ್ತಿದ್ದೆ. ಕ್ಲಬ್ ನಾನೊಬ್ಬನೇ ಇನ್ಚಾರ್ಜ್ ಆಗಿದ್ದೆ ಅಲ್ಲಿ. ಆಮೇಲೆ ಬೇರೆ ಕಾಲೇಜ್ ಹುಡುಗರು ಕರೆಸ್ಕೊಟ್ಟು ಕಾಂಪಿಟೇಷನ್ ಮಾಡಿದೆ, ಇಂಟರ್ ಕಾಲೇಜ್ ಕ್ವಿಜ್ ಅಂದ್ಬಿಟ್ಟು ಅದು ಮಾಡ್ತಿದ್ದೆ. ಅವ್ರಿಗೆಲ್ಲ ಪ್ರೈಸ್ ಕೊಡೋದು, ಅದರ ಒಂಥರ ಎಲ್ರಿಗೂ ಒಂದು ಅವೇರ್ನೆಸ್ ಬಂತು. ಮ್ಯಾಥಮೆಟಿಕ್ಸ್ ಅದು ಈಸ್ ನಾಟ್ ಡಿಫಿಕಲ್ಟ್ ಅನ್ನೋ, ಅವ್ರಿಗೇನು ನನಗೇನು ಬೇಕು, ಮ್ಯಾಥಮೆಟಿಕ್ಸ್ ಕಷ್ಟ ಇಲ್ಲ ಅಂತ ಹೇಳ್ಬೇಕು. ಇಟ್ಸ್ ಈಸಿ, ಇಟ್ಸ್ ಅವರ್ ಫ್ರೆಂಡ್. ಅದೇ ಒಂದು ಉದ್ದೇಶ ಆಯ್ತು ಯಾವಾಗಲೂ. ಹೌದು ಸರ್. ಆಮೇಲೆ ನಿಮ್ಗೆ ಇಷ್ಟು ಮಟ್ಟಿಗೆ ಗಣಿತದ ಮೇಲೆ, ಮ್ಯಾಥ್ಸ್ ಮೇಲೆ ಇಷ್ಟು ನಿಮ್ಗೆ ಒಲವು ಬರಕ್ ಮುಖ್ಯ ಕಾರಣ ಏನಂತ ಕೇಳ್ಬೋದಾ? ಕಾರಣ ಏನಿಲ್ಲ, ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ನಂಬರ್ 1 ಅದು, ಮಕ್ಕಳಿಗೆ ಏನಾದ್ರು ಮಾಡಬೇಕು ಅಂತ ಯಾವಾಗಲೂ ಆಸೆ ಇತ್ತು. ಈಗ ರಿಟೈರ್ ಆದ್ಮೇಲೆ, ಕಾಲೇಜಲ್ಲಿ ಇರೋ ಟೈಮಲ್ಲಿ ಆದಷ್ಟು ಮಾಡಿದೆ, ಅದು ಅಷ್ಟೊಂದಿಲ್ಲ. ರಿಟೈರ್ ಆದ್ಮೇಲೆ ಜಾಸ್ತಿ ಟೈಮ್ ಸಿಕ್ತು. ಈಗ ಹೈಸ್ಕೂಲ್ ಮಕ್ಕಳು 6th standard ಇಂದ ಮಕ್ಕಳು ಶುರು ಮಾಡಿದೆ ಕಲ್ಸಕ್ಕೆ. ಈ ಹೊಸ ಟೈಪ್ ಈ ಥರ ಹೇಳ್ಬೇಕು, ಕಲಿಬೇಕು ಮ್ಯಾಥಮೆಟಿಕ್ಸ್ ಅಂದ್ಬಿಟ್ಟು ಅವ್ರಿಗೆ ಶುರು ಮಾಡಿದೆ. ಆಮೇಲೆ ಅದು ಮ್ಯಾಥಮೆಟಿಕ್ಸ್ ಒಂದೇ ಇಲ್ಲ, ನನ್ನ ಹಾಬೀಸ್ ತುಂಬ ಇದೆ. ಚಿಕ್ಕ ವಯಸ್ಸಲ್ಲೇ ಒಂದು 10 ವರ್ಷ ಇದ್ದಾಗಲೇ ಹಾರ್ಮೋನಿಯಂ ಬಾರಿಸ್ತಾ ಇದ್ದೆ. ಕೈ ಯಾವುದೋ ಏನಿಲ್ಲ ಐಡಿಯಾ, ತಾನೇ ಒಂದು ಐಡಿಯಾ ಬರುತ್ತೆ, ಒಂದು ಹಾಡು ಬರ್ತದೆ. 10-11 ವಯಸ್ಸಿಗೆಲ್ಲ ನನ್ನ ಸ್ಕೂಲಲ್ಲಿ ಹಾರ್ಮೋನಿಯಂ ನುಡ್ಸೋದು. ಓಕೆ. ನೆಕ್ಸ್ಟ್ ಹಾಡ್ತಾ ಇದ್ದೆ ಮ್ಯೂಸಿಕ್ ಅಲ್ಲಿ. ಆಮೇಲೆ ಬಿಟ್ಬಿಟ್ಟೆ. ಒಂದು ಬರೀ ಮ್ಯಾಥಮೆಟಿಕ್ಸ್ ಆಗೋಯ್ತು, ಮ್ಯೂಸಿಕ್ ಅಷ್ಟು ಗಮನ ಕೊಡೋಕ್ಕಾಗಿಲ್ಲ. ಇವಾಗ ರಿಟೈರ್ ಆದ್ಮೇಲೆ ನಂದು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಿದ್ನೋ, ಆರ್ಟ್, ಡ್ರಾಯಿಂಗು, ಪೇಂಟಿಂಗು, ಕ್ರಾಫ್ಟ್ಸ್ ಮಾಡೋದು, ಏನ್ ಕೊಟ್ಟರು ಏನಾದ್ರು ಮಾಡಿ ತೋರಿಸ್ಬಿಡ್ತೀನಿ ಅವ್ರಿಗೆ. ಅದು ಇವಾಗ ಶುರು ಮಾಡಿದ್ವಿ ಮತ್ತೆ. ನಾನು ಇರೋ ಕಡೆ ಎಲ್ಲ ಎನ್ಕರೇಜ್ ಮಾಡ್ತಾರೆ, ಪರವಾಗಿಲ್ಲ. ಈಗ ನಾನೊಂದು ಓಲ್ಡ್ ಏಜ್ ಹೋಮಲ್ಲಿ ಇದ್ದೀನಿ ಇವಾಗ. ಅಲ್ಲಿ ಎಲ್ಲರೂ ಇಟ್ಬಿಟ್ಟು ನೋಡ್ತಾರೆ, ನಾನು ಏನಾದ್ರು ಹೇಳಿದ್ರೆ. ಈಗ ನಾಳೆ ನಂದೊಂದು ವರ್ಕ್ಶಾಪ್ ಇದೆ, ಅವ್ರಿಗೆ ಇದು ಕಲಿಸ್ತಾ ಇದ್ದೀನಿ, ಹೊಸ ಆರ್ಟ್ ಒಂದು. ಆ ಥರ ಯಾವಾಗಲೂ ಆಕ್ಟಿವ್ ಇರ್ಬೇಕು ನನಗೆ, ಏನು ಸುಮ್ಮನೆ ಇರಬಾರ್ದು. ಸುಮ್ಮನೆ ಇರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಬಹುಶಃ ಅದೇ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಅನ್ಸುತ್ತಲ್ಲ ಈ ಏಜ್ ಅಲ್ಲಿ. ಆಕ್ಯುಪೈಡ್ ಆಗಿರೋ ತುಂಬಾ ಮುಖ್ಯ ಅನ್ಸುತ್ತೆ. ಬಹುಶಃ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಆಕ್ಯುಪೈಡ್ ಆಗಿರ್ಬೇಕು, ಖಾಲಿ ಕೂತಿರ್ಬಾರ್ದು ಅನ್ನೋದು ಸತ್ಯ ಅನ್ಸುತ್ತೆ ಅಲ್ವಾ? ಸುಮ್ಮನೆ ಕೂತ್ಕೊಂಡು ಪೇಪರ್ ಓದೋದು ಮಾಡೋದು. ರಿಟೈರ್ ಆಗಿಬಿಟ್ರೆ ಎಲ್ಲ ನೇರ್ಕೊಳ್ತಾರೆ, ಈಸಿ ಚೇರಲ್ಲಿ ಕೂತ್ಕೊಂಡು ಪೇಪರ್ ಓದೋದು, ಕಾಫಿ ಕುಡಿಯೋದು, ಒಂದು ವಾಕ್ ಹೋಗೋದು, ಮತ್ತೆ ಹರಟೆ ಹೊಡೆಯೋದು, ಇದೇ ಅಂದ್ಕೊಟ್ಟು ಇದೇ ಮಾಡ್ತಾ ಇರೋದು ಮೆಜಾರಿಟಿ ಎಲ್ಲ. ನಾನು ಆ ಥರ ಅಲ್ಲ. ರಿಟೈರ್ ಆದ ಮೇಲೆ ಜಾಸ್ತಿ ಕೆಲಸ ಮಾಡಿದ್ದೀನಿ. ಕಾಲೇಜಲ್ಲಿ ಇರೋ ಸರ್ವಿಸಲ್ಲಿ ಇದ್ದಾಗಲೇ ಅಷ್ಟೊಂದು ಅವರ್ಸ್ ವರ್ಕ್ ಮಾಡಲಿಲ್ಲ. ರಿಟೈರ್ ಆದಮೇಲೆ ತುಂಬಾನೇ ಒಂದು ದಿವಸಕ್ಕೆ 10 hours 12 hours ಎಲ್ಲ ಮಾಡಿದ್ದೀನಿ. ನಂದೇ ವಾಲಂಟರಿ ಎಲ್ಲ. ನಾನು ಏನು ಮಾಡಿದ್ರು ಅದು ಫ್ರೀ ಇರುತ್ತೆ. ಅದೊಂದು ಮಕ್ಕಳಿಗೆ ವರ್ಕ್ಶಾಪ್ ಆಗಲಿ, ಕ್ಲಾಸ್ ಆಗಲಿ, ಯಾವ್ದು ಮಾಡಿದ್ರು ಫ್ರೀನೇ, ಒಂದು ಪೈಸಾ ನಾನು ತಗೊಳ್ಳಲ್ಲ. ಅವ್ರ ಸ್ಕೂಲ್ ಹೋಗ್ಬೇಕಾದ್ರೆ ನಾನೇ ಖರ್ಚು ಮಾಡ್ಕೊಂಡು, ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅವ್ರ ಸ್ಕೂಲ್ಗೆ ಹೋಗ್ತೀನಿ ಲೆಕ್ಚರ್ ಕೊಡೋಕ್ಕೆ.
ನಂದು ಪಾಲಿಸಿ ಇತ್ತು ಆ ಥರ. ಬಹಳ ಸಂತೋಷ ಆಗುತ್ತೆ ಸರ್ ನಿಮ್ಮಂತ, ಅಂದ್ರೆ ನಮ್ ಡ್ರೀಮ್ ಟೀಚರ್ ಅಂತ ಹೇಳಿದ್ರೆ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಯಂಗ್ಸ್ಟರ್ಸ್ ಎಸ್ಪೆಷಲಿ. ನಾನ್ ಸ್ಕೂಲ್ ಬೇಸ್ ನಾನು ಹೋಗ್ಬೇಕಂತ ಹೇಳಿದ್ರೆ, ನಾನ್ ಸ್ಕೂಲ್ ಇರ್ಬೇಕಾದ್ರೆ ನಂಗೆ ಒಳ್ಳೆ ಕೆಟ್ಟ ಟೀಚರ್ ಇದ್ರು ಮ್ಯಾಥ್ಸ್ಗೆ. ಯಾವಾಗ್ಲೂ ಬರೀ ಯಾವಾಗ್ಲೂ ಹೊಡಿ ಆ ತರ ನೆನ್ಸ್ಕೊಂಡು ಇವಾಗ್ಲೂ ಭಯ ಆ ತರ ಇದ್ರು. ಅಂದ್ರೆ ನಮ್ಗೆ ಇವಾಗ್ಲೂ ಮ್ಯಾಥ್ಸ್ ಅಂದ್ರೆ ಭಯ, ಅಯ್ಯೋ ಏನೋ ಅದು ಭ್ರಮ ಬಿದ್ದಿ ಅನ್ನೋ ತರ ನಮ್ಗೆ ಅನ್ಸ್ತಿರತ್ತೆ. ಬಟ್ ನಿಮ್ಮ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಬಹುಶಃ ನೀವು ಒಂಥರ ಟೀಚಿಂಗ್ ಪ್ರೊಫೆಷನ್ಗೆನೇ ಒಂದು ಮಾದರಿ ಅಂತ ಹೇಳಿದ್ರೆ ಏನು ಇದಾಗೋದಿಲ್ಲ, ತಪ್ಪಾಗೋದಿಲ್ಲ ಅಂತ. ನನಗೇನು ಮ್ಯಾಥಮೆಟಿಕ್ಸ್ ಸೀರಿಯಸ್ ಸಬ್ಜೆಕ್ಟ್ ಅಲ್ಲ, ನಕ್ಕೊಂಡು ಪಾಠ ಮಾಡ್ತೀನಿ ನಾನು. ಸೀರಿಯಸ್ ಸಬ್ಜೆಕ್ಟ್ ಅಲ್ಲ ಅದು ಅಂತಾರೆ, ಅದೇ ಸಾಕು ಮಕ್ಕಳಿಗೆ. ಸರ್, ಮತ್ತೆ ರಿಟೈರ್ಡ್ ಲೈಫ್ ಅಂತ ಹೇಳಿದ್ರಲ್ಲ ನೀವು, ಅವಾಗ ಹೇಳ್ತಿದ್ರಿ ರಿಟೈರ್ಡ್ ಲೈಫ್ ಅಲ್ಲಿ ಸುಮಾರು ಜನ ಬರೀ ಅದೇ ಮನೇಲಿ ತಿನ್ಕೊಂಡು ಮಾಡ್ಕೊಂಡು ಪೇಪರ್ ಓದ್ಕೊಂಡು ಮಾಡ್ತಾರೆ ಅಂತ ನಿಮ್ಗೆಲ್ಲೋ ಅನ್ಸತ್ತೆ. ಇವಾಗ ಅದೇ ತರ ಜನನೇ ವಯಸ್ಸಾದ್ಮೇಲೆ ಕಂಪ್ಲೇಂಟ್ಸ್ ಜಾಸ್ತಿ ಎಲ್ಲ ಶುರು ಮಾಡ್ತಾರೆ. ಅಯ್ಯೋ ನಮ್ಗೆ ಕಾಲ್ ನೋವು, ಮಂಡಿ ನೋವು, ನಮ್ಗೆ ಸುಮ್ನೆ ಆಚೆ ಹೋಗಕ್ಕಾಗಲ್ಲ, ಟಿವಿ ನೋಡ್ತೀವಿ, ಸೀರಿಯಲ್ ನೋಡ್ತೀವಿ, ಬರೀ ಏನೋ ಕುತ್ಕೊಂಡಿರ್ತೀವಪ್ಪ, ನಮ್ಗೆ ಏನು ಕೆಲಸ ಇಲ್ಲ, ನಮ್ದೆಲ್ಲ ಮುಗೀತು ಕಾಲ ಅಂತ ಕೈ ಕೊಟ್ಬಿಟ್ಟಿರ್ತಾರೆ ಜೀವನದಲ್ಲಿ, ಬಿಟ್ಕೊಟ್ಬಿಟ್ಟಿರ್ತಾರೆ ಜೀವನ, ಉತ್ಸಾಹ ಇರೋದಿಲ್ಲ. ನೀವೇನ್ ಹೇಳ್ತೀರಾ ಸರ್? ಬೇರೆ ತರ ನಿಮ್ಮಂತೆ ಎಷ್ಟೋ ಹಿರಿಯರಿಗೆ ಮನೆ ಕುತ್ಕೊಂಡಿರ್ತಾರೆ, ಮಕ್ಕಳುಗಳು ಮೊಮ್ಮಕ್ಕಳುಗಳು ಮಾತಾಡ್ಕೊಂಡಾಗ ಅವರು ಟಿವಿ ನೋಡ್ಕೊಂಡು ಒಂಥರ ಇರ್ತಾರಲ್ಲ, ಅವ್ರು ಅಂತವ್ರು ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂಥವ್ರಿಗೆ ನಾನು ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಟೈಮ್ ತಿರ್ಗಾ ಬರೋಣ ನಮಗೆ, ಇದು ಟೈಮ್ ಮಾತ್ರ ವೇಸ್ಟ್ ಮಾಡಬೇಡಿ, ಏನಾದರೂ ಯೂಸ್ಫುಲ್ ಆಗಿ ಏನಾದರೂ ಮಾಡಿ ಅಂದ್ಬಿಟ್ಟು ಹೇಳ್ತೀನಿ ಯಾವಾಗಲೂ. ನನ್ನ ಕೇಸ್ ತಗೊಂಡ್ರೆ ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಫುಲ್ ಬ್ಯುಸಿ ಇರ್ತೀನಿ. ಇವಾಗಲೂ ಬ್ಯುಸಿ, ನಾನು ಆವಾಗಲೂ ಬ್ಯುಸಿ, ಆ ಥರ ಇರೋಕ್ಕಾಗಲ್ಲ. ಬಟ್ ಸುಮ್ಮನೆ ಕೂತಿದ್ರೆ ಈ ಕಾಯಿಲೆ ಬರೋದಲ್ಲ, ಅದೊಂದು ರೀಸನ್. ಸ್ವಲ್ಪ ಇದ್ರೂ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಇಲ್ಲ ಅಂದ್ರೆ. ನಾವು ಏನಾದ್ರು ಕೆಲಸ ಮಾಡೋಕ್ಕೋದ್ರೆ ಕಾಯಿಲೆ ಮರ್ತ್ಬಿಡ್ತೀವಿ. ಅದಕ್ಕೆ ಅದೊಂದು ಒಳ್ಳೆ ಇದು, ಏನಾದ್ರು ಹಾಬಿ ಇಟ್ಕೊಂಡ್ರೆ ಒಳ್ಳೇದನ್ಸುತ್ತೆ. ಸೊ ಅದು ಹವ್ಯಾಸಗಳು ಯಾವ ವಯಸ್ಸಿಗೂ ಇರಬೇಕು ಅಂತ ನೀವು ಹೇಳ್ತಿದ್ದೀರಾ? ಅನ್ನೋದು ನಂದು ಖಂಡಿತ. ಏನಾದ್ರು ಹಾಬಿ ಇರಬೇಕು. ಯಾಕಂದ್ರೆ ಇವಾಗೆಲ್ಲ ಮೊಮ್ಮಕ್ಕಳು ಜೊತೆ ಇರ್ತಿಲ್ಲ. ನನ್ಗೊಬ್ಬನೇ ಮಗ, ಅವನೇ ಅಮೆರಿಕಾಲಿದ್ದಾನೆ, ನನ್ಗೊಬ್ಬನೇ ಇಲ್ಲಿ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ನಮ್ಗೆ ಏನಾದ್ರು ಇರ್ಬೇಕು, ಸ್ವಂತವಾಗಿ ಏನಾದ್ರು ಮಾಡ್ಬೇಕು ನಾವು. ಸೊ ಇಂಡಿಪೆಂಡೆನ್ಸ್ ಅನ್ನೋದು ಬರೀ ವಯಸ್ಸಿಗಷ್ಟೇ ಅಲ್ಲ, ಲೈಕ್ ಎಲ್ಲಾ ಟೈಮಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು. ನಮ್ ಸಂತೋಷ ಇರ್ಬೇಕು, ಫುಲ್ ಇಂಡಿಪೆಂಡೆಂಟ್ ಇರ್ಬೇಕು ಎಲ್ಲ ಇದರಲ್ಲೂ. ಮತ್ತೆ ಸರ್, ಇವಾಗ ನೀವು ಯಂಗ್ಸ್ಟರ್ಸ್ಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ, ಎಜುಕೇಶನ್ ವೈಸ್ ಆಗಿರ್ಲಿ ಅಥವಾ ಹವ್ಯಾಸಗಳಾಗಿರ್ಲಿ, ನೀವು ಹಿರಿಯರಿಗೆ ಅದನ್ನ ಹೇಳಿಕೊಟ್ರಿ, ಏನ ಆಕ್ಯುಪೈಡ್ ಆಗಿರಿ, ಕಾಯಿಲೆಗಳನ್ನ ಮರಿತೀರಾ ಅಂತ. ಅದೇ ಯಂಗ್ಸ್ಟರ್ಸ್ಗೆ ನೀವು ಟೀಚರ್ ಆಗಿರೋದ್ರಿಂದ ಯಂಗ್ಸ್ಟರ್ಸ್ಗೆ ನೀವೇನಾದ್ರು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಯಂಗ್ಸ್ಟರ್ಸ್ಗೆ ನಂಬರ್ ಒನ್, ನಾವು ಏನು ಹೇಳಿದ್ರೆ ಅವ್ರು ಕೇಳಲ್ಲ. ಸುಮ್ಮನೆ ನಮ್ಮದು ಹೇಳ್ತಾರೆ, ತೃಪ್ತಿಗೆ ಹೇಳ್ತೀವಿ ಅಷ್ಟೇ. ಅದೊಂದು ಸುಮ್ಮನೆ ಹೇಳ್ಬೇಕಂದ್ರೆ ಇಷ್ಟೇ ಹೇಳ್ಬೇಕು, ರೆಸ್ಪೆಕ್ಟ್ ಕೊಡಿ. ಪೇರೆಂಟ್ಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು. ಟೀಚರ್ಸ್ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಕೊಡಿ. ಟೀಚರ್ಸ್ ಒಬ್ಬರಿದ್ದು ಮರಿಬೇಡಿ, ನಿಮ್ಮ ಓಲ್ಡ್ ಟೀಚರ್ಸ್ ಎಲ್ಲ ಯಾರನ್ನು ಮರಿಬೇಡಿ, ನೆನ್ಪಿಟ್ಕೊಡಿ. ಅದೊಂದು ಹೇಳ್ಬೋದು. ಜನರಲ್ ಮತ್ತೆ ಬಾಕಿ ಎಲ್ಲ ಬೇರೆಯವ್ರು ಹೇಳದೆ ಒಳ್ಳೆ ಹ್ಯಾಬಿಟ್ಸ್ ಮಾಡ್ಕೊಳ್ಳಿ, ಅದೆಲ್ಲ ಅಷ್ಟೇ ನಾವು ಹೇಳೋದು ಯೂತ್ಗೆ ಹೇಳ್ಬೇಕಾದ್ರೆ. ಬಹಳ ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ನಿಮ್ಮಂತ ಟೀಚರ್ ನಿಜವಾಗ್ಲೂ ಟೀಚಿಂಗ್ ಫೀಲ್ಡ್ಗೆ ಮಾದರಿ ಅಂತ ಅವಾಗ್ಲೇ ಹೇಳ್ದೆ. ಖಂಡಿತವಾಗ್ಲೂ ಹೌದು. ಹೀಗೆ ಸುಮಾರು ಜನ ಇನ್ನ ಎಷ್ಟೋ ಮಕ್ಳಿಗೆ ಈ ತರನೇ ಮ್ಯಾಥ್ಸ್ ಕಡೆ ಭಯ ಹೋಗಿಸ್ಲಿ ಅಂತ ಕೇಳ್ಕೊಳ್ತಾ ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓ ಧನ್ಯವಾದ, ಥ್ಯಾಂಕ್ ಯು. ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.